ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಹಮದಾಬಾದ್ನಲ್ಲಿ ನಡೆದಂತ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳದಲ್ಲಿ ಇನ್ನೂ ಕೂಡ ಪರಿಶೀಲನೆ ಮುಂದುವರೆದಿದೆ. ಈಗಾಗಲೇ ಅನೇಕ ತಂಡಗಳು ಅಲ್ಲಿ ಬೀಡು ಬಿಟ್ಟಿವೆ. ಎನ್ಎಸ್ಜಿ, ಎನ್ಡಿಆರ್ಎಫ್, ವಾಯುಪಡೆ ಸೇರಿದಂತೆ ಎಫ್ಎಸ್ಎಲ್ ತಂಡವೂ ಕೂಡ ಅಲ್ಲಿಯೇ ಪರಿಶೀಲನೆ ಮಾಡಲಾಗ್ತಾ ಇದೆ. ಘಟನಾ ಸ್ಥಳ ಮೇಘನಿ ನಗರ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ನಿಲಯ ಅದಾಗಿತ್ತು. ವಿದ್ಯಾರ್ಥಿಗಳೆಲ್ಲ ಊಟಕ್ಕೆ ಬಂದಂಥ ಸಂದರ್ಭದಲ್ಲೇ ಈ ಘಟನೆ ಆಗಿದೆ. ಅಗ್ನಿಶಾಮಕ ದಳ, ಎಎಐಬಿ, ಡಿಜಿಸಿಎ ಹಾಗೂ ಸಿಐಎಸ್ಎಫ್ ತಂಡಗಳು ಪರಿಶೀಲನೆ ಮಾಡ್ತಾ ಇವೆ. ಹಾಸ್ಟೆಲ್ ಮೇಲೆ ಬಿದ್ದಿರುವಂಥ ವಿಮಾನದ ಅವಶೇಷ ಪರಿಶೀಲನೆ ಆಗ್ತಾ ಇದೆ. ಸದ್ಯ ವಿಮಾನದ ಪರಿಸ್ಥಿತಿ ಹೇಗಿದೆ, ಇದರಿಂದಾಗಿ ಮೊದಲು ಹಾರಾಟ ಏನಾಯಿತು ಅಥವಾ ಟೇಕ್ ಆಫ್ ಆಯ್ತಲ್ಲ ವಿಮಾನ, ಅದರ ಪರಿಸ್ಥಿತಿಯ ಬಗ್ಗೆ ಕೂಡ ಚಿಂತನೆ ನಡೆಸ್ಬೋದು. ಏನು ಫಾಲ್ಟ್ ಆಗಿತ್ತು ಅನ್ನೋದರ ಬಗ್ಗೆ. ಹಾಗಾಗಿ ಸದ್ಯ ವಿಮಾನದ ಅವಶೇಷಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ವಿವಿಧ ತಂಡಗಳು ಅಲ್ಲೇ ಬೀಡು ಬಿಟ್ಟಿರೋದು. ಸದ್ಯ ನಿನ್ನೆ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಜೊತೆಗೆ DVR ಅನ್ನು ಕೂಡ FSLಗೆ ಕಳುಹಿಸಿಕೊಡಲಾಗಿದೆ. ಅದರಲ್ಲಿ ಏನೇನು ಸಿಗುತ್ತೆ, CCTV ಅಂತಾರಲ್ಲ ಆ ವಿಜುವಲ್ಸಲ್ಲಿ ಏನು ಸಿಗುತ್ತೆ, ಮತ್ತು ಈ ಬ್ಲ್ಯಾಕ್ ಬಾಕ್ಸ್ ಅಂತ ಬಂದಾಗ FDR ಮತ್ತು CVR ಇದರಲ್ಲಿ ಇರುವಂಥ ರೆಕಾರ್ಡಿಂಗ್ ಏನು ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ಬಟ್ ಮತ್ತೊಂದು ಕಡೆ ಈ ವಿವಿಧ ತಂಡಗಳು ಅಹಮದಾಬಾದ್ನ ಮೇಘನಿ ನಗರದಲ್ಲಿ ಹಾಸ್ಟೆಲ್ ಮೇಲೆ ಏನು ಈ ವಿಮಾನ ದುರಂತ ಆಯ್ತಲ್ಲ ಅದೇ ಜಾಗದಲ್ಲಿ ಬೀಡು ಬಿಟ್ಟಿವೆ. ಒಂದಷ್ಟು ಸಾಕ್ಷ್ಯಗಳ ಸಂಗ್ರಹ, ಜೊತೆಗೆ ಅಲ್ಲಿ ಆ ಘಟನಾ ಸ್ಥಳದಲ್ಲಿ ಆ ವಿಮಾನದ ಪರಿಸ್ಥಿತಿ ಹೇಗಿದೆ ಅದೆಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯನ್ನು ಇಟ್ಕೊಂಡು ಆ ಟೇಕ್ ಆಫ್ ಆದ ಪರಿಸ್ಥಿತಿಯಲ್ಲಿ ಆ ಸಂದರ್ಭದಲ್ಲಿ ವಿಮಾನ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ತುಲನೆ ಮಾಡುವಂಥ ಲೆಕ್ಕಾಚಾರಗಳು ಕೂಡ ಶುರುವಾಗ್ತವೆ. ಘಟನಾ ಸ್ಥಳದಲ್ಲಿ NSG, NDRF, ವಾಯುಪಡೆ, FSL ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಬೀಡು ಬಿಟ್ಟು ಎಲ್ಲ ರೀತಿಯಲ್ಲೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದೊಂದು ಸಾಕ್ಷ್ಯವನ್ನು ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ. ಕೆಲವೊಂದು ಸಂಗ್ರಹ ಆಗಿರುವಂಥ ಸಾಕ್ಷ್ಯಗಳನ್ನು ಈಗಾಗಲೇ FSLಗೆ ಕಳುಹಿಸಿಕೊಡಲಾಗಿದೆ. ಅದರ ಮೂಲಕ ರಿಪೋರ್ಟ್ ಬರಬೇಕಾಗುತ್ತೆ, ಏನು ಕತೆ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಸದ್ಯ ಈ ಒಂದು ಏರ್ ಕ್ರ್ಯಾಶ್ ಆಗೋದಕ್ಕೆ ಕಾರಣ ಏನಾದರೂ ಎಂಜಿನ್ಗೆ ಹಕ್ಕಿಗಳು ಬಡಿದ್ವಾ, ಯಾಕೆಂದರೆ ಅಲ್ಲಿ ರಣಹದ್ದುಗಳು ಕೂಡ ಹಾರಾಟ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅದೊಂದು ಕೊಳಚೆ ಪ್ರದೇಶ ಆಗಿದ್ದರಿಂದ ಮಾಂಸದ ತುಂಡುಗಳು ಅಥವಾ ಆಹಾರ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಯಾವಾಗಲೂ ಅಲ್ಲಿ ರಣಹದ್ದುಗಳು ಹಾರಾಡ್ತಾ ಇದ್ವು ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ಆ ಜಾಗದಲ್ಲಿ ಪಾರಿವಾಳಗಳ ಸ್ಪರ್ಧೆ ಕೂಡ ನಡೀತಾ ಇತ್ತಂತೆ. ಹಾಗಾಗಿ ಹಕ್ಕಿಗಳೇನಾದರೂ ಬಡ್ದಿರ್ಬೋದಾ? 2 ಎಂಜಿನ್ ಫೇಲ್ಯೂರ್ ಆಗೋದಕ್ಕೆ ರೀಸನ್ ಏನು? ಒಂದು ಎಂಜಿನ್ ಹಾಳಾಯಿತು ಅಂದರೆ ಇನ್ನೊಂದು ಎಂಜಿನಿಂದ ಹೇಗೋ ಹಾರಾಟವನ್ನು ನಡೆಸಿ ಒಂದಷ್ಟು ಹೊತ್ತು ಆಕಾಶದಲ್ಲೇ ಸುತ್ತಿ ತದನಂತರದಲ್ಲಿ ಲ್ಯಾಂಡ್ ಮಾಡುವಂಥ ಪ್ರಕ್ರಿಯೆ ಆಗ್ತಾ ಇತ್ತು. ಬಟ್ 2 ಎಂಜಿನ್ಗಳು ಏಕಕಾಲದಲ್ಲಿ ಹಾಳಾಗಿದ್ದರಿಂದ 675 ಅಡಿಗಿಂತ ಮೇಲೆ ಹೋಗೋದಕ್ಕೆ ಆಗಲೇ ಇಲ್ಲ. ಆ ಒಂದು ವಿಮಾನದ ನೋಸ್ ಏನಿದೆ ಹೋಗಿ ಈ ಹಾಸ್ಟೆಲ್ನ ವಿದ್ಯಾರ್ಥಿ ನಿಲಯ ಏನಿದೆ ಅಲ್ಲಿಗೆ ಹೋಗಿ ಗುದ್ದಿ ಬಿಡ್ತು, ಅಪಘಾತ ಆಗೇ ಬಿಡ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳ ಸಂಗ್ರಹ ಆಗ್ತಾ ಇದೆ.